ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮೇಡಮ್, 5 ಬೆರಳುಗಳಲ್ಲಿ ಯಾವ ಬೆರಳು ಶ್ರೇಷ್ಠ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಹೇಳಿ. 5 ಬೆರಳುಗಳು ಕೂಡ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ನಾನಿವಾಗ ಬುಧನ ಬೆರಳು ಅಂದರೆ ಕಿರು ಬೆರಳು ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಕಿರು ಬೆರಳು ಅಂತ ಬಂದಾಗ ನೋಡಿ, ಒಳ್ಳೊಳ್ಳೆ ಕೆಲಸಕ್ಕೆ ಬಿಸ್ನೆಸ್ಗೆ ಹೋದಾಗ ಈ ಒಂದು ಕಿರು ಬೆರಳಲ್ಲಿ ನೀವು ತಿಲಕವನ್ನು ಇಟ್ಕೊಳ್ಳಿ ಹಣೆಗೆ. ನಿಮ್ಮ ಕೆಲಸ ಕಾರ್ಯ ತುಂಬ ಚೆನ್ನಾಗಾಗುತ್ತೆ. ಮತ್ತು ಜಲ ಸಂಪನ್ಮೂಲ ಅಂತ ನಾವೇನು ಹೇಳ್ತೀವಿ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥದ್ದು. ಮತ್ತು ನೀವೇನು ಬೋರ್ ಹಾಕಿಸ್ಬೇಕು ಅಥವಾ ನೀರನ್ನು ಬಾವಿಯನ್ನು ತೋಡಿಸ್ಬೇಕು ಅಥವಾ ನೀರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು. ಅಂಥ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ಈ ಒಂದು ಕಿರು ಬೆರಳು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ಕಿರು ಬೆರಳಿಂದ ಒಂದು ಕುಂಕುಮವನ್ನು ಇಟ್ಕೊಂಡಾಗ ಅದರಿಂದ, ಅಥವಾ ನೀವೆಲ್ಲೋ ಹೋಗ್ತಾ ಇರ್ತೀರಾ, ಎಲ್ಲೋ ಒಂದು ಕಡೆ ಆ ಟೆಂಪಲ್ ಆಗಿರ್ಬೋದು ಅಥವಾ ನೀವು ಹೋಗೋ ಕೆಲಸದ ಮಧ್ಯದಲ್ಲಿ ಸಿಕ್ಕಿದ್ರೆ ಅಲ್ಲೂ ಕೂಡ ಈ ಬೆರಳನ್ನೇ ಯೂಸ್ ಮಾಡಿ ನೀವು ಕುಂಕುಮ ಇಟ್ಕೊಳ್ಳಿ. ಅಥವಾ ಈ ಬೆರಳನ್ನು ಯೂಸ್ ಮಾಡಿ ಇಲ್ಲಿ ಒಂದು ಸತಿ ಹಿಂಗೆ ಟಚ್ ಮಾಡಿಕೊಂಡ್ರು ನಿಮಗೆ ನೆನಪಿನ ಶಕ್ತಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಕಿರು ಬೆರಳನ್ನು ಯೂಸ್ ಮಾಡಿ ನೀವು ಕುಂಕುಮ ಇಟ್ಕೊಂಡಾಗ ನಿಮ್ಮ ಭೂಮಿ ವ್ಯವಹಾರ, ನಿಮ್ಮ ಬಿಸ್ನೆಸ್ ಆಗಿರ್ಬೋದು ಅಥವಾ ನೀವೇನಾದರೂ ಮರ್ತೋಗಿರೋ ಅಂಥದ್ದು ನೆನಪಿಸ್ಕೊಳ್ಳೋ ಅಂಥದ್ದಾಗಿರ್ಬೋದು, ಮತ್ತು ಈ ಭೂಮಿ ಮತ್ತು ಜಲತತ್ವಗಳೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಬೆರಳು, ಆ ವಿಷಯವಾಗಿ ಯಾವುದೇ ಕೆಲಸ ಕಾರ್ಯಕ್ಕೆ ಹೋದ್ರೂ ನೀವು ಈ ಕಿರು ಬೆರಳನ್ನು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಆ ಬೆರಳಿಂದ ನೀವು ಕುಂಕುಮವನ್ನು ಹಚ್ಕೊಂಡ್ರೆ ನೀವು ಹೋಗುವಂಥ ಕೆಲಸ ಕೂಡ ಸಕ್ಸಸ್ ಆಗುತ್ತೆ. ನಿಮ್ಮ ಸಕ್ಸಸ್ಗೆ, ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿಗೆ ಈ ಕಿರು ಬೆರಳನ್ನು, ಬುಧನ ಬೆರಳನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, 5 ಬೆರಳಲ್ಲಿ ಯಾವ ಬೆರಳಲ್ಲಿ ನೀವು ಕುಂಕುಮವನ್ನು ಇಟ್ಕೊಂಡಾಗ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಹೇಳಿದೆ. ಸೊ ಆ ಬೆರಳನ್ನು ನೀವು ಅದೇ ಒಂದು ಕೆಲಸಗಳಿಗೆ ಹೋಗಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡಿದಾಗ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಜೊತೆಗೆ ನೋಡಿ, ಕುಂಕುಮ ಅಂತ ಅಂದಿದ ತಕ್ಷಣ ನಾವು ಬೆರಳು ಬಗ್ಗೆ ಹೇಳಿದೆ. ಆದರೆ ನಾವು ಹಚ್ಕೊಳ್ಳೋ ಅಂಥ ಕುಂಕುಮ ಅಂದರೆ ಅದು ಸಾಮಾನ್ಯ ಅಲ್ಲ. ಕುಂಕುಮ ಒಂದು ಕೆಂಪು ಚುಕ್ಕೆನೂ ಅಲ್ಲ, ಅದು ಒಂದು ಶಕ್ತಿ ಅಂತ ಹೇಳ್ಬೋದು. ನೋಡಿ, ಅದು ಒಂದು ಭಕ್ತಿ. ನಮಗೆ ದೇವ್ರ ಮೇಲೆ ತುಂಬ ಭಕ್ತಿ ಆದಾಗ, ದೇವಸ್ಥಾನಕ್ಕೆ ಹೋದಾಗ, ಮನೇಲಿದ್ದಾಗ ಆ ಒಂದು ಕುಂಕುಮವನ್ನು ಭಕ್ತಿಯಿಂದ ಇಟ್ಕೊಳ್ತೀವಿ. ಮತ್ತು ಶಕ್ತಿ ಕೂಡ ಅದೇ ಆಗಿರುತ್ತೆ. ಶಕ್ತಿ ಅಂತಂದರೆ ಗೊತ್ತಲ್ಲ, ನಮ್ಮ ಆರೋಗ್ಯದಲ್ಲಿ ಒಂದು ಚೂರು ಏರುಪೇರಾದರೂ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅಯ್ಯೋ ನಮ್ಮ ಆರೋಗ್ಯ ಕೆಡ್ತಿದೆ, ಒಳ್ಳೇದು ಮಾಡಪ್ಪ, ಇಲ್ಲ ದೇವ್ರ ಹತ್ರ ಹೋಗೋದು, ಇಲ್ಲ ಯಾರೋ ಪುರೋಹಿತರ ಹತ್ರ ಹೋಗೋದು, ಏನೋ ಒಂದು ನಮಗೆ ಬೇಕಾಗಿರೋರ ಹತ್ರ ಹೋಗ್ತೀವಿ, ಇಲ್ಲ ದೃಷ್ಟಿ ತೆಗೆಸ್ಕೋಬೇಕು ಅಂತ ಹೋಗ್ತೀವಿ. ಅಲ್ಲೂ ಕೂಡ ಶಕ್ತಿಗೋಸ್ಕರ, ಅಂದರೆ ನಮ್ಮ ಆರೋಗ್ಯ ವೃದ್ಧಿ ಶಕ್ತಿಗೋಸ್ಕರ ನಾವು ಆ ಒಂದು ಕುಂಕುಮವನ್ನು ಬಳಸ್ತೀವಿ. ಎಲ್ಲ ಕಡೆ ಇದು ಕುಂಕುಮ ಏನೇನಕ್ಕೆ ಬೇಕು ಹೇಳ್ತಾ ಇದ್ದೀನಿ. ಅದೇ ರೀತಿ ಶಾಂತಿ ಅಂದರೆ ಭಕ್ತಿ ಶಕ್ತಿ ಆಯಿತು. ಶಾಂತಿ ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಜರ ಒಂದು ಕಾರ್ಯ ಮಾಡಬೇಕಾದ್ರೆ ಅಥವಾ ನಮ್ಮ ಮನೆಯಲ್ಲಿ ಏನಾದರೂ ಅಸಡ್ಡೆಗಳಾಗಿದಾಗ ಶಾಂತಿಗೋಸ್ಕರ ನಾವೇನಾದರೂ ಒಂದು ತಿಥಿಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಹಿರಿಯರಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪಿತೃಪಕ್ಷಗಳಾಗಿರ್ಬೋದು, ಇದನ್ನೆಲ್ಲ ಮಾಡಿದಾಗ ನಮ್ಮ ಮನೆಗೆ ಶಾಂತಿಯಾಗಿರಲಿ ಮತ್ತು ಅವ್ರಿಗೂ ಕೂಡ ಶಾಂತಿಯಾಗಿ ಅವರು ಕೂಡ ಸ್ವರ್ಗ ಸೇರಲಿ. ಯಾಕಂದರೆ ಅವರು ಎಷ್ಟೇ ವರ್ಷ ಆದರೂ ಶಾಂತಿಯಾಗಿರಲಿ ಅನ್ನೋದಕ್ಕೋಸ್ಕರ ಅವರ ಶಾಂತಿಗಾಗಿ ನಾವು ಕುಂಕುಮವನ್ನು ಯೂಸ್ ಮಾಡ್ತೀವಿ. ಅಂದರೆ ತಿಲಕ, ಬೊಟ್ಟು, ಕುಂಕುಮವನ್ನು ಯೂಸ್ ಮಾಡ್ತೀವಿ. ಮತ್ತು ಆಧ್ಯಾತ್ಮಿಕ ಅಂತ ನಾನು ಏನು ಹೇಳಿದೆ, ಆಧ್ಯಾತ್ಮಿಕ ಅಂತ ಅಂದಾಗ ನಮ್ಮನ್ನು ನಾವು ಆಧ್ಯಾತ್ಮಿಕಕ್ಕಾಗಿ ಕುಂಕುಮವನ್ನು ಯೂಸ್ ಮಾಡ್ತೀವಿ. ಅಂದರೆ ನಮಗೆ ನಾವು ಸೇಫ್ಟಿ ಮಾಡ್ಕೊಳ್ಳೋದು ಅಥವಾ ನಮ್ಮನ್ನು ನಾವು ಎಲ್ಲೋ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದು, ಇದಕ್ಕೂ ಕೂಡ ನಾವು ಕುಂಕುಮವನ್ನು ಯೂಸ್ ಮಾಡ್ತೀವಿ. ಜೊತೆಗೆ ಜಾಗೃತಿಯ ಸಂಕೇತ. ಜಾಗೃತಿ ಅಂತ ಅಂದರೆ ಸೇಫ್ಟಿ ಅಂತಂದರೆ ನಾವು ಹೋಗೋ ಕೆಲಸ ತುಂಬ ಆರೋಗ್ಯವಾಗಿ ಸೇಫ್ಟಿಯಾಗಿ ಕೆಲಸ ಮಾಡ್ಕೊಂಡು ಬರಬೇಕು ಅನ್ನೋದಕ್ಕೆ. ಅಂದರೆ ನಾನೇನು ಹೇಳಿದೆ, ಈ ಒಂದು ಬೆರಳು ಅಂದರೆ ಜಯದ ಸಂಕೇತ ಅಂತ ಹೇಳ್ತೀವಿ. ಅಲ್ಲೂ ಕೂಡ ನಮ್ಮ ಸೇಫ್ಟಿ ಮುಖ್ಯ ಅಲ್ವಾ. ನಾವೆಲ್ಲೋ ಹೊರಗಡೆ ಊರಿಗೆ ಹೋಗ್ತಾ ಇರ್ತೀವಿ, ಇಲ್ಲ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ, ಇಲ್ಲ ಊರು ಬಿಟ್ಟು ಬೇರೆ ಊರಿಗೆ ನಾವು ಟ್ರಿಪ್ ಹೋಗಿರ್ಬೋದು ಅಥವಾ ಕೆಲಸ ಕಾರ್ಯದ ಮೇಲೆ ಹೋಗ್ಬೋದು. ಯಾವುದೋ ಕೆಲಸಕ್ಕೆ ಹೊರಗಡೆ ಬೇರೆ ಊರಿಗೆ ಹೋಗ್ಬೇಕಾದ್ರೂ ಕೂಡ ನಮ್ಮಲ್ಲಿ ಕುಂಕುಮವನ್ನು, ತಿಲಕವನ್ನು ಇಟ್ಟು ಕಳಿಸ್ತಾರೆ. ಅದು ಕೂಡ ನಮ್ಮ ಸೇಫ್ಟಿ ಪರ್ಪಸ್ ಆಗಿ, ನಮ್ಮ ಜಾಗೃತಿ, ಅಲ್ಲಿ ನಮ್ಮ ರಕ್ಷಣೆ, ಹಾಗಾಗಿ ನಮ್ಮ ವಿಜಯ, ಇವೆಲ್ಲದಕ್ಕೂ ಕೂಡ ನಮಗೆ ಈ ಕುಂಕುಮವನ್ನು ಯೂಸ್ ಮಾಡ್ತೀವಿ. ಅಲ್ಲಿಗೆ ನಮ್ಮಲ್ಲಿ ಭಕ್ತಿ, ಶಕ್ತಿ, ಶಾಂತಿ, ಆಧ್ಯಾತ್ಮಿಕತೆ ಮತ್ತು ನಮ್ಮ ವಿಜಯದ ಸಂಕೇತಕ್ಕೆ ನಾವು ಈ ಕುಂಕುಮವನ್ನು ಯೂಸ್ ಮಾಡ್ತೀವಿ. ಈ ಕುಂಕುಮವನ್ನು ಬಳಸ್ತೀವಿ ಅಂತಂದರೆ ಇದರಲ್ಲಿ ಎಷ್ಟು ಶಕ್ತಿ ಅಡಗಿದೆ ನೋಡಿ. ಎಲ್ಲದಕ್ಕೂ ನಾವು ಈ ಕುಂಕುಮವನ್ನು ಇಟ್ಟೇ ಇಡ್ತೀವಿ. ಅದನ್ನು ಯಾವ ಬೆರಳಿನಿಂದ
ಹಚ್ಕೊಳ್ತೀರಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ 5 ಬೆರಳಲ್ಲಿ ಯಾವ್ಯಾವ ಬೆರಳಲ್ಲಿ ಕುಂಕುಮ ಹಚ್ಕೊಂಡ್ರೆ ಏನೇನು ಲಾಭ ಆಗಿರುತ್ತೆ, ಯಾವ್ಯಾವ ಬೆನಿಫಿಟ್ ಸಿಕ್ಕತ್ತೆ ಅನ್ನೋದನ್ನು ನಿಮಗೆ ಹೇಳಿದ್ದೀನಿ. ಸೊ ಈ 5 ಬೆರಳಲ್ಲಿ ನೀವು ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಫಿಂಗರ್ ಯೂಸ್ ಮಾಡಿ ಕುಂಕುಮವನ್ನು ಹಚ್ಕೊಳ್ತೀರೋ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಒಂದೇ ಬೆರಳಲ್ಲ, 5 ಬೆರಳು ಕೂಡ ಮುಖ್ಯ ಆಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಎಲ್ಲೋ ಒಂದು ಕಡೆ ನಿಮಗೆ ಪಾಸಿಟಿವ್ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಜೊತೆಗೆ ಈ ಆಜ್ಞಾಚಕ್ರ ಅಂತ ನಾವೇನು ಹೇಳ್ತೀವಿ, ಈ ಚಕ್ರ ಇದು ಆಧ್ಯಾತ್ಮಿಕ ಮತ್ತು ಇದು ಕೇಂದ್ರ ಬಿಂದು ಆಗಿರುತ್ತೆ. ನಮಗೆ ಈ ಕೇಂದ್ರ ಅಂತ ಕರಿತೀವಿ. ಅದನ್ನು ಅಲ್ಲಿ ನೀವು ಕುಂಕುಮ ಹಚ್ಚೋದ್ರಿಂದ ಖಂಡಿತ ನಮ್ಮ ಮನಸ್ಸು ಸ್ಥಿರವಾಗಿರುತ್ತೆ. ಇದು ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಆ ಸ್ಥಿರತೆಗೋಸ್ಕರ, ನಮ್ಮ ಆಜ್ಞಾಚಕ್ರ ಇಂಪ್ರೂವ್ಮೆಂಟ್ ಆಗೋದಕ್ಕೋಸ್ಕರ, ಎಲ್ಲೋ ಒಂದು ಕಡೆ ನಮ್ಮ ಏಕಾಗ್ರತೆ ಹೆಚ್ಚಿಸೋದಕ್ಕೋಸ್ಕರ ಎಲ್ಲರಿಗೂ ಕೂಡ ನಾವು ಹುಟ್ಟೋ ಸಣ್ಣ ಮಕ್ಕಳಿಂದ ಕೂಡ ದೊಡ್ಡವ್ರವ್ರಿಗೂ ಕೂಡ ನಾವು ಈ ತಿಲಕ ಕುಂಕುಮವನ್ನು ಎಲ್ಲರೂ ಬಳಸ್ತೀವಿ. ಅದು ವೃದ್ಧಿ ಆಗೋದಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಇದಿರುತ್ತೆ ಕುಂಕುಮದ ಬಗ್ಗೆ. ಅದು ಎಲ್ಲ ರೀತಿ ಕುಂಕುಮ ಇದರಿಂದ ಬಳಸೋದ್ರಿಂದ ಖಂಡಿತ ಆ ಬೆರಳುಗಳು ಮುಖ್ಯ ಆಗಿರುತ್ತೆ. ಆ ಬೆರಳು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ್ಯಾವ ಬೆರಳಲ್ಲಿ ಬಳಸ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಪ್ರಕಾರ ನೀವು ಕುಂಕುಮವನ್ನು ಹಚ್ಕೊಂಡು ಬಂದಾಗ ನಿಮ್ಮ ಕೆಲಸ ಕಾರ್ಯಗಳು ಅದೇ ರೀತಿ ನಡ್ಕೊಂಡು ಬರುತ್ತೆ ಅಂತ ಹೇಳ್ತೀನಿ. ಮೇಡಮ್, ಇನ್ನು ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗಾಗಲೇ ಎಲ್ಲರೂ ಕೂಡ ಕಿಟ್ಟು ಆಮೇಲೆ ಎಲ್ಲವನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೀತಾ ಮೇಡಮ್ ಅವರು ಕಿಟ್ ಹಾಕಿ ಶ್ರೀಚಕ್ರವನ್ನ ಕೊಡ್ತಾ ಇದ್ದಾರೆ. ನಿಮಗೂ ಏನಾದರೂ ಬೇಕಾದರೆ ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರುವ ನಂಬರನ್ನು ಸಂಪರ್ಕಿಸಿ. ಮೇಡಮ್, ಇವತ್ತಿನ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೆರಳುಗಳ ಬಗ್ಗೆ, ಕುಂಕುಮದ ಬಗ್ಗೆ ವಿಶೇಷ ಮಾಹಿತಿನ ಹೇಳಿದ್ದೀನಿ. ಮುಂದಿನ ಒಂದು ಇದರಲ್ಲಿ ಇದೇ ಕುಂಕುಮದ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಕುಂಕುಮವನ್ನು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾವ ಒಂದು ಜಾಗದಲ್ಲಿ ಇಡಬೇಕು ಅನ್ನೋದನ್ನು ಹೇಳ್ತೀನಿ. ಆದರೆ ಯಾವ ಜಾಗದಲ್ಲಿ ಇಟ್ಟಾಗ, ಅಂದರೆ ಹಣೆ ಮೇಲೆ ಕೆಳಗಡೆ ಇಟ್ಟಾಗ ಯಾವ ಒಂದು ವೈಬ್ಸು, ಪಾಸಿಟಿವ್ ವೈಬ್ಸಾ, ನೆಗೆಟಿವ್ ವೈಬ್ಸಾ, ಅಥವಾ ಮಧ್ಯದಲ್ಲಿಟ್ಟಾಗ ಏನಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಮುಹೂರ್ತ ಪ್ಲಸ್ ಲಗ್ನ ಏನಿದೆ ಅದನ್ನು ನಮ್ಮ ಸಂಸ್ಥೆಗೆ ಕರೆ ಮಾಡಿದ್ರೆ ಖಂಡಿತ ನಿಮಗೆ ಸಿಕ್ಕತ್ತೆ. ಜೊತೆಗೆ ಒಂದು ಶ್ರೀಚಕ್ರವನ್ನು ಕೂಡ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವರ್ಷ ವಿಶೇಷವಾಗಿ 2 ನಕ್ಷತ್ರಗಳ ಸಂಗಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ಲಗ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಗ್ರಹಗಳ ದೃಷ್ಟಿ ಬೀಳದೆ ಇರೋಂಥ ಒಂದು ಲಗ್ನವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಆ ಲಗ್ನದಲ್ಲಿ ಎಲ್ಲೂ ಕೂಡ ನಿಮಗೆ ಪಾಪಗ್ರಹಗಳು ಬರೋದಿಲ್ಲ. ಎಲ್ಲೂ ಕೂಡ ನಿಮಗೆ 12 ಮನೆಯಲ್ಲೂ ಕೂಡ ಎಲ್ಲೂ ನಿಮಗೆ ಪಾಪಗ್ರಹಗಳು, ನಿಮಗೆ ನೆಗೆಟಿವ್ ಆಗುವಂಥ ಗ್ರಹಗಳು ಎಲ್ಲೂ ಇರೋದಿಲ್ಲ. ಹಾಗಾಗಿ ತುಂಬ ಒಳ್ಳೆಯ ಮುಹೂರ್ತವನ್ನು ಕೊಡ್ತಾ ಇದ್ದೀನಿ. ಖಂಡಿತ ಆ ಮುಹೂರ್ತದಲ್ಲಿ ಪೂಜೆ ಮಾಡಿ, ನೀವು ಪೂಜೆ ಮಾಡಿ ನೋಡಿ. ಮುಂದಿನ ವರ್ಷ ನಿಮ್ಮ ಒಂದು ಕೋರಿಕೆ ಏನಿರುತ್ತೆ ಅದು ಈಡೇರಿಸ್ತಾ ಹೋಗುತ್ತೆ. ಆ ಮಹಾಲಕ್ಷ್ಮಿ ಹೋಗ್ತಾಳೆ, ಈಡೇರಿಸ್ತಾಳೆ. ಜೊತೆಗೆ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರ್ತಾಳೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿನ ಬರಮಾಡಿಕೊಂಡು ಹಬ್ಬ ಮಾಡಿ. ಯಾಕಂದರೆ ಎಲ್ಲ ದೇವಸ್ಥಾನಗಳಿಗೆ ಕ್ಯೂ ಅಲ್ಲಿ ನಿಂತು ದೇವ್ರನ್ನ ನೋಡೋಕ್ಕೆ ಎಲ್ಲೆಲ್ಲೋ ಹೋಗ್ತೀರಾ. ಆದರೆ ಈ ಒಂದು ತಿಂಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೇವಸ್ಥಾನದಿಂದ ಇಳಿದು ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೋತಾಳೆ. ಆ ಕೂರಿಸುವಂಥ ಒಂದು ಗಳಿಗೆ ಏನಿದೆ, ಆ ಗಳಿಗೆಯಲ್ಲಿ ನೀವು ಕೂರಿಸಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಲಿ. ಆ ಲಕ್ಷ್ಮಿ ಬರಬೇಕು ಅಂದರೆ ಅದೇ ರೀತಿ ಕೆಲಸ ಕಾರ್ಯಗಳು ನಿಮ್ಮ ಮನೇಲಿ ಆಗಲಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ.